ಹೌದು, ಕೆಲವು ವಿಚಾರಗಳೇ ಹಾಗೆ. ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದ್ರೂ ಕೂಡ ಕೆಲವೊಂದು ನಂಬಿಕೆ ಆಚರಣೆಗಳನ್ನ ಮಾಡಲೇಬೇಕು ತೀರ್ಮಾನಿಸುತ್ತೇವೆ, ಹಾಗೆ ಮಾಡಿಯೇ ಬಿಡ್ತೀವಿ. ಇಲ್ದಿದ್ರೆ ನಮ್ಮ ಮನ್ಸು ಬಿಡ್ಬೇಕಲ್ಲ. ಎಲ್ಲೋ ಆಗಿದ್ದು ಅದೇ. ಈಗಾಗಲೇ ಸುಡು ಬಿಸಿಲು ನೆತ್ತಿ ಸುಡ್ತಾ ಇದೆ. ಹೊರಗಡೆ ಅಂತೂ ತಲೆ ಹಾಕೋ ಹಾಗಿಲ್ಲ. ಈ ಬಿಸಿಲದಾಗೆ ಅಪ್ಪಟ ಮಲೆನಾಡು ಚಿಕ್ಕಮಗಳೂರನ್ನ ಕೂಡ ಬಿಡ್ತಿಲ್ಲ. ಆ ಪರಿ ಸುಟ್ಟು ಹಾಕ್ತಿದೆ. ಜನರು ಅಕ್ಷರಶಃ ಬೆವರಿ ಬೆಂಡಾಗಿದ್ರೆ ಜಾನುವಾರುಗಳು ಸೇರಿದಂತೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲ ಧಗೆಯಿಂದ ಹೊರ ಬರೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಹೀಗಾಗಿಯೇ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರೀಕಟ್ಟೆಯ ಜನರು ಮಳೆ ಬರಿಸುವಂತೆ ಮೇರುತಿ ಗುಡ್ಡದ ತಪ್ಪಲಿನಲ್ಲಿ ತಪಸ್ಸನೆ ಜಾಗದಲ್ಲಿ ಉದ್ಭವ ಗಣಪತಿ ಮೊರೆ ಹೋಗಿದ್ರು. ತಪಸ್ಸನೆ ಅಂದ್ರೆ ಬದ್ರಿಕಾ ಮಹರ್ಷಿಗಳು ತಪಸ್ಸು ಮಾಡಿದ ಸ್ಥಳ. ಇದೇ ಸ್ಥಳದಲ್ಲಿ ಉದ್ಭವ ಗಣಪತಿ ಕೂಡ ಇದೆ. ಇನ್ನು ಮೇರುತಿ ಗುಡ್ಡದಿಂದ ಕೆಳಗಿರುವ ಬಸರೀಕಟ್ಟೆ ಸೇರಿದಂತೆ ಸುತ್ತಮುತ್ತಲಿನ ಜನರು ಮೇರುತಿ ಗುಡ್ಡದ ನೀರನ್ನೇ ಅವಲಂಬಿಸಿದ್ದಾರೆ. ಆದರೆ ಈ ಬಾರಿ ಬಿಸಿಲ ಧಗೆ ಹೆಚ್ಚಾಗಿದ್ರಿಂದ ನೀರು ಸಂಪೂರ್ಣ ಬತ್ತಿ ಹೋಗಿತ್ತು. ಯಾಕೋ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಂತ ತಿಳಿದ ಜನರು ವಾಡಿಕೆಯಂತೆ ತಪಸ್ಸನೆ ಜಾಗದಲ್ಲಿ ಉದ್ಭವ ಗಣಪತಿಗೆ ಪೂಜೆ ನೆರವೇರಿಸಿದ್ದಾರೆ. ಇಲ್ಲಿ ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ಮಳೆ ಬರುತ್ತೆ ಅನ್ನೋದು ಇಲ್ಲಿನ ಸ್ಥಳೀಯರ ನಂಬಿಕೆ. ಭಗವಂತನಿಗೆ ಕೃತಜ್ಞತಾಪೂರ್ವಕವಾಗಿ ಸಲ್ಲಿಸುವಂತಹ ಒಂದು ಸೇವೆ. ಇದನ್ನ ಈ ಬಸರೀಕಟ್ಟೆ ಹತ್ತಿರದಲ್ಲಿರುವಂತಹ ಮೇರುತಿ ಖಾನ್ ಎಸ್ಟೇಟಿನ ಬದಿಯಲ್ಲಿರುವಂತಹ ಮೇರುತಿ ಗುಡ್ಡ ಅಂತ, ಅದರ ಒಂದು ಮಧ್ಯದಲ್ಲಿರುವಂತಹ ಈ ಒಂದು ತಪಸ್ಸಣಿ ಅಂತ. ತಪಸ್ಸಣಿ ಅಂದರೆ ಇಲ್ಲಿ ತಪಸ್ಸನ್ನು ಆಚರಿಸಿದಂತಹ ಜಾಗ ಅಂತ. ಹಿಂದೆ ಈ ಅಗಸ್ತ್ಯ ಕ್ಷೇತ್ರದಲ್ಲಿ ಬದರೀಕ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಜಾಗ. ಇಲ್ಲಿ ವಿಶೇಷವಾಗಿ ಮಹಾಗಣಪತಿ, ಉದ್ಭವ ಮಹಾಗಣಪತಿ. ಹಾಗಾಗಿ ಇಲ್ಲಿ ಒಂದು ಸ್ಥಳಕ್ಕೆ ತುಂಬ ಕಾರಣಿಕವಾದ ಶಕ್ತಿ ಇದೆ ಅಂತ ಹೇಳಿ ಭಕ್ತ ಮಹಾಜನಗಳ ನಂಬಿಕೆ. ಅದೇನೋ ಕಾಕತಾಳೀಯವೋ ಅಥವಾ ಜನರು ಇಟ್ಟಿರುವ ನಂಬಿಕೆಯೋ ಗೊತ್ತಿಲ್ಲ. ಪೂಜೆ ಮಾಡಿ ಕೆಳಗೆ ಬರ್ತಾ ಇದ್ದಂತೆ ಬಸರೀಕಟ್ಟೆಯಲ್ಲಿ ಧಾರಾಕಾರ ಮಳೆ ಸುರಿದಿದೆ. ವರ್ಷದ ಮೊದಲ ಮಳೆಯನ್ನ ಬರಮಾಡ್ಕೊಂಡ ಜನರ ಮೊಗದಲ್ಲಿ ಅದೇನೋ ಖುಷಿ, ಅದೇನೋ ಸಂಭ್ರಮ. ಒಟ್ನಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ನಮ್ಮ ಪರಿಸರದ ಮೇಲೆ, ದೇವರ ಮೇಲೆ ಜನರು ಇಟ್ಟಿರುವ ನಂಬಿಕೆ ಮಾತ್ರ ನಿಜಕ್ಕೂ ಅಚ್ಚರಿ ಮೂಡಿಸೋದಂತೂ ಸತ್ಯ. ಶಶಿ ಬೆತ್ತದ ಕೊಳಲು, ಪಬ್ಲಿಕ್ ಇಂಪ್ಯಾಕ್ಟ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.